110 ಎಕರೆವರೆಗೂ ಹೆಚ್ಚಿಗೆ ಜಮೀನನ್ನ ಇಟ್ಕೊಂಡು ಅವ್ರ ಸತ್ತ ಮೇಲೇನು ವಾಕಿಂಗು ಇನ್ನೊಂದು ಮತ್ತೊಂದು ಎಲ್ಲ ಮಾಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಅದಕ್ಕೆಲ್ಲ ಗಾರ್ಡನ್ ಎಲ್ಲ ಮಾಡಿ ಇಟ್ಕೊಂಡಿದ್ದಾರೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ, ವಾಲ್ಮೀಕಿ ಅವರ ಬಗ್ಗೆ ತುಂಬಾ ಹೇಳ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿದ್ದಾದ್ಮೇಲೆ 39,000 ಕೋಟಿ ಹಣ ಏನಿದೆ SC/ST ಜನಾಂಗದ ಡೆವಲಪ್ಮೆಂಟ್ ಇಟ್ಟಿದ್ದಂಥವು. ಅದು SC/ST ಮತ್ತೆ ನಮ್ಮ ತಾಂಡಗಳಲ್ಲಿ ರೋಡ್ ಕೆಲಸ ಮಾಡೋಕೆ ಇಟ್ಟಿದ್ದು, ಡ್ರೈನೇಜ್ ಕೆಲಸ ಮಾಡೋಕೆ ಇಟ್ಟಿದ್ದು, ಮನೆ ಕಟ್ಟಕ್ಕೆ ಇಟ್ಟಿದ್ದು, ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ಗಳು ಹಾಕಕ್ಕೆ ಇಟ್ಟಿದ್ದು, ಮತ್ತೆ ನಮ್ಮ SC/ST ಮಕ್ಕಳು ವಿದ್ಯಾಭ್ಯಾಸಕ್ಕೋಸ್ಕರ ಇಟ್ಟಿದ್ದು, ಈ ಎಲ್ಲ ಹಣವನ್ನ ಗ್ಯಾರಂಟಿಗಳಿಗೆ ಬಳಸ್ಕೊಳ್ಳೋದ್ರ ಮುಖಾಂತರ ಇವತ್ತು ಅವರ ಸಚಿವರಾದಂಥ ಅರ್ಧ ಹಿಂದೂ ಅರ್ಧ ಮುಸ್ಲ್ಮಾನು ಯಾರು ನಮ್ಮ ದಿನೇಶ್ ಗುಂಡೂರಾವ್ ಅವರು ಅದನ್ನ ಸಮರ್ಥಿಸ್ಕೊತಾ ಇದ್ದಾರೆ. 7ನೇ ತಾರೀಕೇನು ನಮ್ಮ ಆರ್ಥಿಕ ತಜ್ಞರು ಅಂತ ಹೇಳಿ ಅವರೇ ಬೆಳೆಸ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು, ಅಹಿಂದ ನಾಯಕರು ಅಂತ ಹೇಳ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಅವ್ರ ಅಧಿಕಾರಕ್ಕೆ ಬಂದಾದ್ಮೇಲೆ ಅಹಿಂದ ಸಮಾಜಕ್ಕೆ ಮೋಸ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೀವೆಲ್ಲರೂ ನೋಡಿದ್ದೀವಿ. ಇವತ್ತೇನು SC/ST ಹಣವನ್ನ ಅವರ ಗ್ಯಾರಂಟಿಗಳಿಗೆ ಬಳಸೋದ್ರ ಮುಖಾಂತರ ಪ್ರತಿದಿನ ಅವರ ಮಹಾನಾಯಕರಾದಂಥ ರಾಹುಲ್ ಗಾಂಧಿರವರು ಎಲ್ಲರೂ ಸಂವಿಧಾನದ ಪ್ರತಿಯನ್ನ ಪಾರ್ಲಿಮೆಂಟ್ ಅಲ್ಲಿ ಎಲ್ಲ ಕಡೆನೂ ನೋಡ್ಸೋದ್ರ ಮುಖಾಂತರ ನಾವು ಅಂಬೇಡ್ಕರ್ ಪರವಾಗಿದ್ದೀರಿ ಅಂತ ಈಗ ಬಿಂಬಿಸ್ಕೊಳ್ತಾ ಇದ್ದಾರೆ. ನಮಗೂ ನಿಮ್ಗೆಲ್ಲರಿಗೂ ಗೊತ್ತು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚುನಾವಣೆ ನಿಂತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನ ಸೋಲಿಸೋದಕ್ಕೋಸ್ಕರನೇ ಆಗಿನ ಪ್ರಧಾನಮಂತ್ರಿಗಳಾಗಿದ್ದಂಥ ನೆಹರೂರವರು 2 ಬಾರಿ ಚುನಾವಣಾ ಪ್ರಚಾರಕ್ಕೆ ಹೋಗಿ ಅವ್ರನ್ನ ಸೋಲಿಸಿ ಅವ್ರ ಪಾರ್ಲಿಮೆಂಟ್ ಬರಲೇಬಾರದು ಅಂತೇಳಿ ಅದನ್ನ ಹೆಂಗಾದ್ರೂ ಮಾಡಿ ಕಂಟ್ರೋಲ್ ಮಾಡ್ಬೇಕು ಅಂತ ಹೇಳಿದಾಗ ಆಗಿನ ಜನಸಂಘ ನಮ್ಮ ಎಲ್ಲರನ್ನು ಸಪೋರ್ಟ್ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚುನಾವಣೆಯಲ್ಲಿ ಗೆಲ್ಲೋ ರೀತಿಯಲ್ಲಿ ಮಾಡಿದ್ರು. ಗೆದ್ದಾದ ನಂತರ ಯಾವ ರೀತಿಯಲ್ಲಿ ಅವರು ಅವಮಾನ ಮಾಡಿದ್ರು, ಯಾವ ರೀತಿಯಲ್ಲಿ ಅವ್ರನ್ನ ಕಾನೂನು ಮಂತ್ರಿ ಆಗಿದ್ದಾಗ ಈ ದೇಶಕ್ಕೆ ಸ್ವತಂತ್ರ ಬಂದಿದೆ, ನಾನು ಆರ್ಥಿಕ ಇಲಾಖೆಯಲ್ಲಿ ಬಹಳ ಇಂಟ್ರೆಸ್ಟ್ ಇರೋದ್ರಿಂದ ಈ ದೇಶ ಮುನ್ನಡೆಸ್ಬೇಕಂದ್ರೆ ಕೆಲವೊಂದು ಬದಲಾವಣೆಗಳು ಬೇಕು, ಅದಕ್ಕೋಸ್ಕರ ನನಗೆ ಅದು ಮಿನಿಸ್ಟ್ರಿ ನನಗೆ ಕೊಡಿ ಅಂತ ಕೇಳಿದಾಗ ಅದನ್ನು ಕೊಡೋದಕ್ಕೆ ಒಪ್ಪದೆ. ತದನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಕ್ಕೋಸ್ಕರ ಅವರು ರಾಜೀನಾಮೆ ಕೊಟ್ಟರು, ಅವ್ರ ಸತ್ತಂತ ಸಂದರ್ಭದಲ್ಲಿ ಅದನ್ನ ಅಂತಿಮ ಸಂಸ್ಕಾರಕ್ಕೂ ದೆಹಲಿಯಲ್ಲಿ ಜಾಗ ಕೊಡದೆ ಇವರು ಗಾಂಧಿ ಕುಟುಂಬಕ್ಕೆ ಸುಮಾರು 110 ಎಕರೆವರೆಗೂ ಹೆಚ್ಚಿಗೆ ಜಮೀನನ್ನ ಇಟ್ಕೊಂಡು ಅವ್ರ ಸತ್ತ ಮೇಲೇನು ವಾಕಿಂಗು ಇನ್ನೊಂದು ಮತ್ತೊಂದು ಎಲ್ಲ ಮಾಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಅದಕ್ಕೆಲ್ಲ ಗಾರ್ಡನ್ ಎಲ್ಲ ಮಾಡಿ ಇಟ್ಕೊಂಡಿದ್ದಾರೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ, ವಾಲ್ಮೀಕಿ ಅವರ ಬಗ್ಗೆ ತುಂಬಾ ಹೇಳ್ತಾ ಇದ್ದಾರೆ. ಆದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿದ್ದಾದ್ಮೇಲೆ 39,000 ಕೋಟಿ ಹಣ ಏನಿದೆ SC/ST ಜನಾಂಗದ ಡೆವಲಪ್ಮೆಂಟ್ ಇಟ್ಟಿದ್ದಂಥವು. ಅದು SC/ST ಮತ್ತೆ ನಮ್ಮ ತಾಂಡಗಳಲ್ಲಿ ರೋಡ್ ಕೆಲಸ ಮಾಡಕ್ಕೆ ಇಟ್ಟಿದ್ದು, ಡ್ರೈನೇಜ್ ಕೆಲಸ ಮಾಡಕ್ಕೆ ಇಟ್ಟಿದ್ದು, ಮನೆ ಕಟ್ಟಕ್ಕೆ ಇಟ್ಟಿದ್ದು, ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ಗಳು ಹಾಕಕ್ಕೆ ಇಟ್ಟಿದ್ದು, ಮತ್ತೆ ನಮ್ಮ SC/ST ಮಕ್ಕಳು ವಿದ್ಯಾಭ್ಯಾಸಕ್ಕೋಸ್ಕರ ಇಟ್ಟಿದ್ದು, ಈ ಎಲ್ಲ ಹಣವನ್ನ ಗ್ಯಾರಂಟಿಗಳಿಗೆ ಬಳಸ್ಕೊಳ್ಳೋದ್ರ ಮುಖಾಂತರ ಇವತ್ತು ಅವರ ಸಚಿವರಾದಂಥ ಅರ್ಧ ಹಿಂದೂ ಅರ್ಧ ಮುಸ್ಲ್ಮಾನು ಯಾರು ನಮ್ಮ ದಿನೇಶ್ ಗುಂಡೂರಾವ್ ಅವರು ಅದನ್ನ ಸಮರ್ಥಿಸ್ಕೊತಾ ಇದ್ದಾರೆ. ಅದಕ್ಕೆ ನಮ್ಮ ಅರವಿಂದ್ ಬೆಲ್ಲಜ್ಜಿ ಅವರು ಹೇಳ್ತಾ ಇದ್ರು, ಯಾಕೆ ಅಲ್ಪಸಂಖ್ಯಾತರು ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದೇ ಒಂದು ಕಮ್ಯುನಿಟಿಗೆ ಸೇರಿದಂತ ಹಣವನ್ನ ನೀವು ಗ್ಯಾರಂಟಿಗಳು ಬಳಸ್ಕೊತಾ ಇದ್ದೀರಿ, ಬೇರೆ ಬೇರೆ ಇಲಾಖೆಗೆ ಬೇರೆ ಬೇರೆ ಇದಕ್ಕೆ ಸಂಬಂಧಪಟ್ಟಂತ ಹಣ ಬೇಕಾದಷ್ಟು ಇರುವಂತ ಸಂದರ್ಭದಲ್ಲಿ ನೀವ್ ಯಾಕೆ ಬಳಸ್ಕೊಂಬಾರ್ದು ಅಂತ ಹೇಳಿ ಎಲ್ಲರನ್ನು ಅವ್ರನ್ನ ಕ್ವಶನ್ ಮಾಡೋಂಥ ಮಟ್ಟಕ್ಕೆ ಅವರೇ ತಂದ್ಕೊಂಡಿದ್ದಾರೆ. ನಾವು ಸಿದ್ದರಾಮಯ್ಯವ್ರಿಗೆ ಹೇಳ್ತೀವಿ, ಸಿದ್ದರಾಮಯ್ಯನವರೇ ಇವತ್ತು ಹೆಣ್ಮಕ್ಳಿಗೆ ಬಸ್ ಫ್ರೀ ಅಂತ ಹೇಳಿ ನೀವು ಇವತ್ತು 10 ಬಸ್ಗಳು ಒಂದು ರೂಟಲ್ಲಿ ಓಡಾಡ್ತಾ ಇದ್ರೆ ಅದ್ರಲ್ಲಿ 5 ಬಸ್ಗಳನ್ನ ಕಡಿಮೆ ಮಾಡಿ ಡಕೋಟಾ ಎಕ್ಸ್ಪ್ರೆಸ್ಗಳನ್ನ ಹಾಕಿರ್ತಕ್ಕಂಥ ಕೀರ್ತಿ ನಿಮಗೆ ಸೇರ್ಬೇಕು. ಸುಮಾರು 5 ತಿಂಗಳಿಂದ
ಅನ್ನಭಾಗ್ಯ ಯೋಜನೆಯಲ್ಲಿ ನೀವೇನು ಅಕ್ಕಿ ಕೊಡ್ತಾ ಇದ್ರಿ, ಸಹಾಯಧನ ಕೊಡ್ತಾ ಇದ್ರೆ ಹಣ ಇವತ್ತುವರೆಗೂ ನೀವು ಅಕೌಂಟ್ಗಳಿಗೆ ಹಾಕ್ತಾ ಇರ್ತಕ್ಕಂಥದ್ದು ನಿಮ್ಮ ಕೀರ್ತಿ ಸಾಧನೆಗೆ ಸೇರ್ಬೇಕದು. ಮತ್ತೆ ನಮ್ಮಲ್ಲಿ ಏನು ಆರೋಗ್ಯ ಇಲಾಖೆಯಲ್ಲಿ ಸಹಾಯಕರಾಗಿ ನರ್ಸ್ಗಳಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಇದುವರೆಗೂ ಸಂಬಳನೂ ಸರಿಯಾಗಿ ಕೊಡದೆ, ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡೋಂಥವ್ರು 1ನೇ ತಾರೀಕು ಸಂಬಳ ಆಗ್ಬೇಕಾಗಿರ್ತಕ್ಕಂಥವ್ರಿಗೆ 15ನೇ ತಾರೀಕು 10ನೇ ತಾರೀಕು ಸಂಬಳ ಆಗಂತ ರೀತಿಯಲ್ಲಿ ನೀವು ಆರ್ಥಿಕ ತಜ್ಞರು ನೋಡ್ಕೊತಾ ಇದ್ದೀರಿ. ಅದು ನಿಮ್ಮ ಕೀರ್ತಿ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆಹರುವಿಂದ ಹಿಡಿದು ನೀವೆಲ್ಲರೂ ಮೋಸ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ಬೇಕಂತ ಯಾರಿದ್ರು ಅವ್ರನ್ನ ಪರಮೇಶ್ವರನ್ ಸೋಲಿಸಿದಂಥವ್ರು ಯಾರು? ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ಬಾರ್ದು ಅಂತ ಹೇಳಿ ತಡೆ ಹಿಡಿದವ್ರು ಯಾರು? ಇದನ್ನೆಲ್ಲ ನೋಡಿದಾಗ ನೀವು ದಲಿತ ವಿರೋಧಿ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂತ ಸಂಶಯನೇ ಇಲ್ಲ. ಅದಕ್ಕೋಸ್ಕರ ನೀವು ಮುಖ್ಯಮಂತ್ರಿಗಳಾಗಿದ್ದಾದ್ಮೇಲೆ ದಲಿತರು ಒಂದಷ್ಟು ಜನ ಲೀಡರ್ಗಳಿದ್ದಾರೆ, ಅವ್ರ ರಾಜ್ಯದಲ್ಲಿ ಮಹಾನ್ ಲೀಡರ್ಗಳವರು, ಅವ್ರಿಗೆ ಬಿಸ್ಕೆಟ್ ಹಾಕಿ ನಾವು ಜೊತೆಲಿ ಇಟ್ಕೊಳ್ಳೋಣ ಅಂತ ಹೇಳಿ ಈ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂತಹ ಎಚ್ ಸಿ ಮಾದೇವಪ್ಪನವರು ಮತ್ತೆ ಸಿದ್ದರಾಮಯ್ಯನವರು ಅವ್ರಿಗೆ ಬಿಸ್ಕೆಟ್ಗಳು ಹಾಕೊಂಡು ಇವತ್ತು ಸಂವಿಧಾನ ಅಂಬೇಡ್ಕರ್ಗೆ ಅವ್ರ ಬೆಲೆ ಕೊಡದೇ ಇರ್ತಕ್ಕಂಥವ್ರು ಸಂವಿಧಾನದ ಬಗ್ಗೆ ಅರಿವು ಮೂಡಿಸಂತ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಹಳ್ಳಿಗೂ ರಥ ಕಳಿಸಂತ ಕೆಲಸಗಳನ್ನ ಮಾಡಿ ಆ ದುಡ್ಡನ್ನ ಪೋಲ್ ಮಾಡ್ತಾ ಇರ್ತಕ್ಕಂಥವ್ರು. ಮತ್ತೆ ಗ್ಲೂಕೋಸ್ ಹಾರ್ಲಿಕ್ಸ್ ಯಾವ್ದೋ ಬಿಸ್ಕೆಟ್ ಹಾಕಿದೆ, ಸ್ವಲ್ಪ ಚಿಲ್ಲರೆ ಹಣಕ್ಕೋಸ್ಕರ ಇದು ಮಾಡ್ಕೊಂಡು ಯಾವ್ದೋ ಒಂದು ಫೈಲ್ ಎತ್ಕೊಂಡೋಗಿ ಸಿದ್ದರಾಮಯ್ಯನವ್ರು ಸೈನ್ ಹಾಕ್ಸ್ಕೊಂಡು ಇವತ್ತು ದಲಿತ ನಾಯಕರುಗಳು ಅಂತ ಹೇಳ್ಕೊಂತಾ ಇರ್ತಕ್ಕಂಥವ್ರು ಇಡೀ ಜನಾಂಗಕ್ಕೆ ಮೋಸ ಮಾಡ್ತಾ ಇರ್ತಕ್ಕಂಥದ್ದು ನೀವು ನಾವೆಲ್ಲ ನೋಡಿದ್ದೀವಿ. ಬಜೆಟ್ 7ನೇ ತಾರೀಕಿದೆ, ಮೊನ್ನೆ ಪೂರ್ವಭಾವಿ ಸಭೆ ಕರಿಬೇಕು ಅಂತ ಹೇಳಿ ಸಭೆ ಕರೆದು ಕಾಟಾಚಾರಕ್ಕೆ, ಅದು ಕಾಂಗ್ರೆಸ್ ಸಭೆ, ನೀವೆಲ್ಲ ಮಾಧ್ಯಮದವ್ರು ಹೇಳಿದ್ರಿ ನಿಮ್ಮ ಪಕ್ಷದ ಮುಖಂಡರುಗಳನ್ನ ಹೊರಗಡೆ ಕಳಿಸಿ ಅಂದ ತಕ್ಷಣ ನಾವು ಕಳಿಸಿದ್ರಿ. ಆದ್ರೆ ದಲಿತ ನಾಯಕರುಗಳು ಮೀಟಿಂಗ್ ಬರಬೇಕು ಅಂತ ಹೇಳಿ ಕರೆದು ಅದರಲ್ಲಿ ಮುಕ್ಕಾಲು ಭಾಗ ಜನ ಕಾಂಗ್ರೆಸ್ ಲೀಡರ್ಗಳನ್ನ ಕರೆದು ದಲಿತ ಲೀಡರ್ ಯಾರ್ಯಾರಿದ್ರು ಯಾರ್ಯಾರು ಕ್ವಶನ್ ಮಾಡಕ್ ಹೋಗಿದ್ರು ಅವ್ರು ಯಾವ ಹತ್ರನು ಕ್ವಶನ್ ಏನು ಕೇಳೋದಕ್ಕೆ ಅವಕಾಶ ಮಾಡ್ಕೊಡದೆ, ನಿಮ್ದೇನಾದ್ರು ಇದ್ರೆ ಅರ್ಜಿ ಕೊಡಿ, ಟಪಾಲಲ್ಲಿ ಕೊಡಿ, ನಾವು ನೋಡ್ಕೊಂತೀವಿ ಅಂತ ಹೇಳಿ ಅಲ್ಲಿನೂ ತೊಗ್ಲಕ್ ದರ್ಬಾರ್ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು 7ನೇ ತಾರೀಕೇನು ಬಜೆಟ್ ಮಂಡನೆ ಮಾಡಕ್ ಹೋಗ್ತಾ ಇದ್ದಾರೆ. ಇಲ್ಲಿ SC/PT SP ಹಣ ಏನಿದೆ, SC/ST ಜನಾಂಗಕ್ಕೆ ಸೇರಿರ್ತಕ್ಕಂಥ ಹಣ ಏನಿದೆ, ಕಳೆದ ಬಾರಿ ಏನ್ ನಾವು ಬಿಡುಗಡೆ ಮಾಡಿದ್ರೆ ಅದರಲ್ಲೇ ಇನ್ನೂ 41% ಇನ್ನ ಬಾಕಿ ಇಟ್ಕೊಂಡಿದ್ದೀರಿ, ಖರ್ಚು ಮಾಡಿಲ್ಲ ನೀವು. ಅದನ್ನ ಇನ್ನೇನು ಖರ್ಚು ಮಾಡಬೇಕು ಅನ್ನೋ ಮಟ್ಟದಲ್ಲಿ ಬಂದಾಗ ಏನು ಚುನಾವಣೆಗೆ ನೀವು ಬಳಸ್ಕೊಂಡಿದ್ದೀರಿ ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದ್ದು, ಅದರಲ್ಲಿ ನೀವೇ ಒಪ್ಕೊಂಡಿದ್ದೀರಿ. ನಾವು 89 ಕೋಟಿ ಮಾತ್ರ ಹಣ ಅದರಲ್ಲಿ ಹಗರಣ ಆಗಿರೋದು, ಅದನ್ನ ವಾಪಸ್ ತಗೋಬರ್ಬೇಕು ಹೇಳಿದಿರಿ, ನಾವೆಲ್ಲ ತಗೊಂತಾ ಇದ್ರಿ ವಾಪಸ್ ಅಂತ. ಒಂದ್ಸಲಿ ಕಳ್ತನ ಮಾಡಿದ್ದಾದ್ಮೇಲೆ ಸ್ಟೇಷನ್ ಅಲ್ಲಿ FIR ಆಗಿದ್ದಾದ್ಮೇಲೆ ಅವ್ನು ಕಳ್ಳನೆ, ಪ್ರಾಪರ್ಟಿನ ಪೊಲೀಸರು ಹೋಗಿ ಸೀಸ್ ಮಾಡ್ಕೊಂಡ್ ಬರ್ಬೋದು, ಆದ್ರೆ ಕೇಸ್ ನಡೀತಾ ಇರ್ತೈತೆ. ಅದಕ್ಕೋಸ್ಕರ ನೀವು ಅಧಿಕಾರದಲ್ಲಿ ಇರೋದಕ್ಕೆ ನಾಲಾಯಕು, ಒಂದೇ ಒಂದು ನಿಮಿಷನೂ ನೀವು ಅಧಿಕಾರದಲ್ಲಿ ಇಟ್ಕೊಡುದು, ರಿಸೈನ್ ಕೊಟ್ಬಿಟ್ಟು ವಾಪಸ್ ಬರಬೇಕು. ನಾವು ನೋಡಿದ್ರಿಂದ ಇತಿಹಾಸದಲ್ಲಿ ಅನೇಕ ನಾಯಕರುಗಳು ಅವ್ರ ಮೇಲೆ ಏನಾದ್ರು ಒಂದು ಆರೋಪ ಬಂದಾಗ ಅದನ್ನ ರಾಜೀನಾಮೆ ಕೊಟ್ಟು ಮತ್ತೆ ಅದನ್ನ ಅವ್ರ ಖುಲಾಸೆಯಾಗಿ ನಿರ್ಪರಾಧಿ ಅಂತ ಹೇಳಿದಾದ್ಮೇಲೆ ಮತ್ತೆ ಅಧಿಕಾರಕ್ಕೆ ಬಂದಿರತಕ್ಕಂಥ ರಾಷ್ಟ್ರದಲ್ಲೂ ಮತ್ತೆ ರಾಜ್ಯದಲ್ಲೂ ನೋಡಿದೀವಿ. ಆದ್ರೆ ನಿಮಗೆ ಮಾನ ಮರ್ಯಾದೆ ಏನೂ ಇಲ್ಲ. ನಾವು 14 ಸೈಟ್ ಮೂಡಾಗರಣದಲ್ಲಿ ನೀವು ತಗೊಂಡಿದ್ದೀರಿ ನಿಮ್ಮ ಮಿಸಸ್ ಹೆಸರಿಗೆ ಅಂತ ಹೇಳಿ ಗೊತ್ತಾದ್ಮೇಲೆ 60 ಕೋಟಿ ಕೊಟ್ಬಿಡಿ, ನಾವು ವಾಪಸ್ ಕೊಡ್ತೀರಿ, ಏನ್ ಸುಮ್ಮನೆ ಕೊಟ್ಬಿಡ್ಬೇಕಂತ ಹೇಳಿದಂತವ್ರು ನೀವು ತಪ್ಪು ಮಾಡಿದ್ರಿಂದಲೇ 14 ಸೈಟ್ ವಾಪಸ್ ಕೊಟ್ಟಿರ್ತಕ್ಕಂಥವ್ರು. ನೀವು ಅಪರಾಧಿಯಲ್ಲಿ ನಿಮ್ಮ ಮೇಲೆ FIR ಆಯ್ತು. ಯಾರೋ ಒಬ್ರು ಕ್ಲೀನ್ ಚಿಟ್ ಕೊಟ್ಟ ತಕ್ಷಣನೇ ಲೋಕಾಯುಕ್ತರನ್ನ ಯಾರ್ಯಾರು ನೀವು ನೇಮಿಸ್ಕೊಂಡ್ರಿ, ಯಾರ್ಯಾರನ್ನ ನೀವು ಅಲ್ಲಿ ನಿಮ್ಮ ಫ್ಯಾಮಿಲಿ ಅವರೆಲ್ಲ ಲೋಕಾಯುಕ್ತರು ನಿಮ್ಮ ಮಾತು ಕೇಳೋಂತ ಅಧಿಕಾರಿಗಳನ್ನ ಹಾಕೊಂಡು ಅಲ್ಲಿ ಕ್ಲೀನ್ ಚಿಟ್ ಕೊಟ್ರೆ ಜನ ನಿಮ್ ಕ್ಲೀನ್ ಚಿಟ್ ಕೊಟ್ಟಿಲ್ಲ, ನಿಮ್ಮ ಮೇಲೆ FIR ಆಗಿದೆ, ನೀವು ಅಪರಾಧಿನೇ. ಯಾವಾಗ ನೀವು 14 ಸೈಟ್ ವಾಪಸ್ ಕೊಟ್ರಿ, ಕಳ್ತನ ಮಾಡಿರುವಂತ ಮಾಲ್ ವಾಪಸ್ ಕೊಟ್ಟ ತಕ್ಷಣ ನೀವು ನಿರಪರಾಧಿ ಆಗಕ್ಕಾಗಲ್ಲ ಸಿದ್ದರಾಮಯ್ಯನವರೇ. ಅದಕ್ಕೋಸ್ಕರ ಈ ಬಜೆಟ್ ಮಂಡನೆ ಮಾಡೋದಕ್ಕೆ ದಲಿತ ವಿರೋಧಿ ಚಟುವಟಿಕೆಗಳನ್ನ ಮಾಡ್ತಾ ಇರ್ತಕ್ಕಂಥ ನೀವು ಇವತ್ತೊಂದು ರಾಮ ಮಂದಿರ ಉದ್ಘಾಟನೆ ಮಾಡ್ಬೇಕಂತ ಹೇಳಿದ್ರೆ ಆ ರಾಮ ಮಂದಿರದ ಒಂದು ಭಜನೆ ಮಾಡ್ತೀರಿ ಹಳ್ಳಿಗಳಲ್ಲಿ ಅಂದ್ರೆ ಅದರಲ್ಲಿ KIB ಇಂದ ಹಿಡಿದು ಪುರಸಭೆಯಿಂದ, ನಗರಸಭೆಯಿಂದ ಹಿಡಿದು ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, DC ಆಫೀಸ್ ಇಂದ, SP ಆಫೀಸ್ ಇಂದ ಪರ್ಮಿಷನ್ ತಗೋಬೇಕು. ಆದ್ರೆ ಈ ದೇಶದ ವಿರೋಧಿ ಯಾರ್ಯಾರು ಔರಂಗಜೇಬ್ ಇರ್ಬೋದು, ಇನ್ನೊಬ್ರು ಇವ್ರದ್ದು ಯಾರ್ದಾದ್ರು ಮತ್ತೆ ನಮ್ಮ ಹಿಂದೂಗಳನ್ನ ಮಾನವ ಮಾಡಿದಂದ್ರೆ ಟಿಪ್ಪು ಸುಲ್ತಾನ್ ಏನೋ ಇದಾಕ್ಬೇಕಂದ್ರೆ ಫ್ಲೆಕ್ಸ್ ಹಾಕ್ಬೇಕಾದ್ರೆ ಯಾವ್ದೇ ಪರ್ಮಿಷನ್ ಏನು ಬೇಕಾಗಿಲ್ಲ ನಿಮ್ಗೆ. ಅವ್ರ ಕತ್ತಿಗೆ ಎತ್ಕೊಂಡು ರೋಡ್ಗಳಲ್ಲಿ ಓಡಾಡ್ತಾರೆ,
ಲಾಂಗ್ ಎತ್ಕೊಂಡು ರೋಡ್ಗಳಲ್ಲಿ ನಿಲ್ಸ್ಬಿಟ್ಟು ವೀಲಿಂಗ್ ಮಾಡ್ತಾರೆ. ಡಿಜೆ ಹಳ್ಳಿ ಕೆಜಿ ಹಳ್ಳಿಯಲ್ಲಿ ಸ್ಟೇಷನ್ ಬೆಂಕಿ ಹಾಕ್ತಾರೆ, ಸರ್ಕಾರಿ ವಾಹನಗಳ ಬೆಂಕಿ ಹಾಕ್ತಾರೆ. ಹುಬ್ಬಳ್ಳಿಯಲ್ಲಿ ಸ್ಟೇಷನ್ ಮೇಲೆ ಕಲ್ಲೆಸಿದ್ದಾರೆ. ಮೊನ್ನೆ ಮೈಸೂರಲ್ಲಿ ಸ್ಟೇಷನ್ ಮೇಲೆ ಕಲ್ಲೆಸಿದ್ದಾರೆ, ಪೊಲೀಸರ ಮೇಲೆ ಕಲ್ಲೆಸಿದ್ದಾರೆ. ಅವ್ರಿಗೊಂದು ಕಾನೂನು, ನಮ್ಗೊಂದು ಕಾನೂನು. ಈ ದೇಶದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಸಂವಿಧಾನ ಇದ್ರೆ ಕರ್ನಾಟಕದಲ್ಲಿ ಮಾತ್ರ ಶರಿಯಾ ಕಾನೂನು ಇದೆ ಅಂತ ಹೇಳಿ ಎಲ್ಲರಿಗೂ ಡೌಟ್ ಬಂದ್ಬಿಟ್ಟಿದೆ. ಅದಕ್ಕೋಸ್ಕರ ಇವತ್ತು 7ನೇ ತಾರೀಕು ಏನು ನೀವು ಬಜೆಟ್ ಮಂಡನೆ ಮಾಡ್ತಾ ಇದ್ರಿ, ಬೇಕಾದಷ್ಟು ಬೇರೆ ಬೇರೆ ಇಲಾಖೆಗಳಿರೋದ್ರಿಂದ ದಯವಿಟ್ಟು ಹಣವನ್ನ ಆ ಇಲಾಖೆಗಳಿಂದ ತಗೊಳ್ಳಿ. ಈ ದೇಶದಲ್ಲಿ ನಮ್ಮ ಸ್ವತಂತ್ರ ಬಂದ ಮೇಲೆ ಏನು ಪಂಚವಾರ್ಷಿಕ ಯೋಜನೆಗಳಂತ ಏನು ಇದು ಮಾಡಿದ್ರು, ಅದರಲ್ಲಿ 5 ಪಂಚವಾರ್ಷಿಕ ಯೋಜನೆಗಳಲ್ಲಿ 25 ವರ್ಷ ಒಂದೇ ಒಂದು ರೂಪಾಯಿನೂ ನೀವು ಕಾಂಗ್ರೆಸ್ ಅವರು SC ST ಜನಾಂಗಕ್ಕೆ ಮೀಸಲಿಟ್ಟಿಲ್ಲ. ನೀವು ಖಳನಾಯಕರು ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ರೈತರಿಗೆ, ಯುವಕರಿಗೆ, ಬಡವರಿಗೆ, ಮಹಿಳೆಯರಿಗೆ ಪ್ರತಿಯೊಂದರಲ್ಲೂ ನೀವು ಗ್ಯಾರಂಟಿಗಳು ಕೊಡ್ತೀರಿ ಅಂತ ಹೇಳಿ ಸುಳ್ಳು ಹೇಳಿ ಇವತ್ತು ಚುನಾವಣೆ ಬಂದಂತ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿ ಅಥವಾ ನಗರಸಭೆ ಪುರಸಭೆ ಬಂದಂತ ಸಂದರ್ಭದಲ್ಲಿ ಕೊಡೋಣ ಅಂತ ಹೇಳಿ 2-3 ತಿಂಗಳದ್ದು ನೀವೇನು ಹಣ ಹಂಗೆ ಇಟ್ಕೊಂಡು ಕೊಡ್ಬೇಕು ಅಂತೇಳಿ ನೀವು ಯೋಚನೆ ಮಾಡಿದ್ರೆ ಅದೆಲ್ಲ ನಡೆಯಲ್ಲ. ಯಾಕಂದ್ರೆ ತೆಲಂಗಾಣದಲ್ಲಿ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಆನ್ಗೋಯಿಂಗ್ ಪ್ರೋಗ್ರಾಮ್ ಅಂತ ಹೇಳಿದ್ರೇನು ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಹಣ ಹಾಕ್ಕೊಡುದು ಅಂತ ಹೇಳ್ಬಿಟ್ಟು ಹೇಳಿ ಅದು ಸ್ಟೇ ತಂದಿದ್ರಿಂದ ಕರ್ನಾಟಕದಲ್ಲೂ ಅದೇ ರೀತಿಯಲ್ಲಿ ಸ್ಟೇ ತರಂತ ಕೆಲಸ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ BY ವಿಜೇಂದ್ರ ಅವರು ನಮ್ಮ ಎಲ್ಲ ನಾಯಕರುಗಳು ಸೇರಿ ನಾವೆಲ್ಲ ಮಾಡ್ತೀವಿ. ಇವತ್ತು ನೀವೇನು ತಿಂಗಳು ನೀವು ಗ್ಯಾರಂಟಿಗಳ ಆಧಾರದ ಮೇಲೆ ನೀವು ಅಧಿಕಾರಕ್ಕೆ ಬಂದು ತಿಂಗಳು ಏನು ನೀವು ಆಗ್ತಾ ಇದ್ರೆ ಅದನ್ನ ಹಾಕಿಲ್ಲ ಅಂತಾಗ ನೀವು ಫೈಲೂರು ಅಂತ ಹೇಳಿ ನಿಮ್ಮ ಸರ್ಕಾರ ನೀವು ಡಿಸ್ಮಿಸ್ ಮಾಡಬೇಕು, ನೀವು ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಟ್ಟು ಜನರಲ್ಲಿ ಕ್ಷಮೆಯಾಚನೆ ಮಾಡಿ ನಾವು ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಪ್ರತಿಯೊಬ್ಬರಿಗೂ ಮೋಸ ಮಾಡಿದ್ದೀರಿ ಅಂತ ಹೇಳಿ ಇವತ್ತು SC TSP ಹಣವನ್ನ ಬೇರೆ ಎಲ್ಲಾ ಕಮ್ಯುನಿಟಿಯವ್ರನ್ನ, ಯಾವುದೇ ಕಮ್ಯುನಿಟಿ ವಿರೋಧಿಗಳಲ್ಲ ನಾವು, ಎಲ್ಲಾ ಕಮ್ಯುನಿಟಿಗಳು SC ST ಗೆ ಅನ್ನೋ ಲೆಕ್ಕಾಚಾರದಲ್ಲಿ ನೀವೇನಾದ್ರೂ ಕೊಡತ್ತ ಒಂದು ಬೇರೆ ಏನಾದ್ರೂ ಮಾಡಿದೀರಾ? ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಒಂದು ತಾಲೂಕಲ್ಲಿ ಒಂದು MLA ಗಣೇಶ್ ಒಂದೇ ಒಂದು ಬೋರ್ ಕೊಟ್ರೆ ಯಾರಿಗೆ ಅವ್ರು ಬೋರ್ ಹಾಕ್ತಾರೆ, ಯಾರಿಗೆ ಇದು ಮಾಡ್ತಾರೆ? ಏನ್ ಡೆವಲಪ್ಮೆಂಟ್ ನಡೀತಾ ಇದೆ? ನಿಮ್ಮ ಯೋಗ್ಯತೆಗೆ ಸರ್ಕಾರ ಬಂದು ಹತ್ತತ್ರ 2 ವರ್ಷ ಆಗ್ತಾ ಇದೆ, ಒಂದೇ 1 ಕಿಲೋಮೀಟರ್ ಎಲ್ಲೂ ಟಾರ್ ಹಾಕಿಲ್ಲ. ನಮ್ಮಲ್ಲಿ ಹಿಂದೆ ಏನು ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಅವರು ಮತ್ತೆ ಬೊಮ್ಮಾಯಿರವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ನಮ್ಮ ಎಲ್ಲರೂ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಏನು ಹಣ ಬಿಡುಗಡೆ ಮಾಡಿದ್ರೆ ಅದಕ್ಕೆ ನೀವು ಕಾರುಗಳಲ್ಲಿ ಚಕ್ಕೆಗಳು ಮತ್ತೆ ಗಡಾರಿಗಳು ಎತ್ಕೊಂಡು ಹೋಗಿ ಬುದ್ಧಿ ಪೂಜೆಗಳು ಕತ್ತರಿ ಇಟ್ಕೊಂಡು ಟೇಪ್ ಕಟ್ ಮಾಡೋಂಥ ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ನಿಮ್ಮದೇ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ನಮ್ಗೆ ಅನುದಾನ ಯಾವ್ದು ಕೊಡ್ತಾ ಇಲ್ಲ, ಗ್ಯಾರಂಟಿಗಳಿಂದ ನಮ್ಗೆ ಅನ್ಯಾಯ ಆಗಿದೆ, ನಾವು ರಿಸೈನ್ ಕೊಡ್ತೀರಿ ಅಂತ ಹೇಳಿ ಮುಖ್ಯಮಂತ್ರಿ ಕಾರ್ಯದರ್ಶಿ ಆಗಿದ್ದು ಅಂತಂದ್ರೆ ರಿಸೈನ್ ಕೊಡಂತ ಮಟ್ಟಕ್ಕೆ ಬಂದಿದೆ ಅಂದ್ರೆ ನೀವು ಯಾವ ರೀತಿ ನೀವು ತಲೆ ಎತ್ಕೊಂಡು ಓಡಾಡ್ತಾ ಇದ್ರೆ ನಮ್ಗಂತೂ ಗೊತ್ತಿಲ್ಲ. ಅದಕ್ಕೋಸ್ಕರ ಈ ದಲಿತ ಸಮಾಜಕ್ಕೆ ಮೋಸ ಮಾಡಿ, ವಾಲ್ಮೀಕಿ ಸಮಾಜಕ್ಕೆ ಮೋಸ ಮಾಡಿ, ಹಗರಣಗಳಲ್ಲಿ ನೀವೆಲ್ಲ ಸಿಕ್ಕಾಕೊಂಡು ಒಂದು ಪೊಲೀಸ್ ಅಧಿಕಾರಿ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ಹಣ ಯಾವುದೇ ಇದು ನೋಡ್ರಿ, ವಾಲ್ಮೀಕಿ ಸಮಾಜದಲ್ಲಿ ಒಂದು ಮೀಟಿಂಗ್ ಮಾಡ್ಬೇಕಂದ್ರೆ ಅದಕ್ಕೂ ಅದಕ್ಕಂದು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಹೇಳಿ ನೀವು ನೋಟಿಸ್ ಅನ್ನ ಕೊಡ್ತೀರಿ ಅನ್ನೋದಾದ್ರೆ ನೀವು ಏನು ಸರ್ಕಾರ ನಡೀತಾ ಇದೆಯಾ ಇಲ್ಲ ಟೋಟಲ್ ಆಗಿ ನಿಂತೋಗಿದೆಯಾ ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲರಿಗೂ ಡೌಟ್ ಬಂದಿದೆ. ಸಿದ್ದರಾಮಯ್ಯವ್ರದ್ದೇನು ನಡೀತಾ ಇಲ್ಲ ಒಂದು ಕುರ್ಚಿಗೆ. ಯಾಕಂದ್ರೆ ನಾವು CM ಆಗ್ಬೇಕಂತ ಹೇಳಿ ರಮೇಶ್ ಸತೀಶ್ ಜಾರಕಿಹೊಳಿ ಒಂದ್ ಕಡೆ, MB ಪಾಟೀಲ್ ಒಂದ್ ಕಡೆ, DK ಶಿವಕುಮಾರ್ ಅವರು ಒಂದ್ ಕಡೆ ಎಲ್ಲ ಬಟ್ಟೆಗಳು ಹೊಲ್ಸ್ಕೊಂಡ್ಬಿಟ್ಟಿದ್ದಾರೆ. ಬಟ್ಟೆಗಳು ಹೊಲ್ಸ್ಕೊಂಡೋಗಿ ಅಲ್ಲಿ ಇಲ್ಲಿ ಪೂಜೆಗಳು ಮಂತ್ರಗಳೆಲ್ಲ ಮಾಡಿಸಿ ಸಿದ್ದರಾಮಯ್ಯವ್ರ ಕಾಲ್ ಮುರ್ಕೊಳ್ಳಂಗೂ ಮಾಡ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನೀವು ಪರ್ಮನೆಂಟ್ ಆಗಿ ವಯಸ್ಸಾಗಿದೆ, ಇವತ್ತು ಈ ದೇವರಾಜ ಅರಸರ ಹೆಸರೆಲ್ಲ ಹೇಳ್ಕೊಂಡು ನೀವೇನು ಅಧಿಕಾರಕ್ಕೆ ಬಂದ್ರಿ, ಇವತ್ತು ಅವ್ರ ಹೆಸರು ಹೇಳಕ್ಕೂ ಅಂಬೇಡ್ಕರ್ ಹೆಸರು ಹೇಳಕ್ಕೂ ನಾಲಾಯಕ ಆಗಿರೋದ್ರಿಂದ ನೀವು ದಯವಿಟ್ಟು ರಾಜೀನಾಮೆ ಕೊಟ್ಟು ಕೂಡಲೇ ಜನತೆ ಮುಂದೆ ನಾವು ಚುನಾವಣೆಗೆ ಹೋಗ್ಬೇಕು. ಆ ಮೂಲಕ ನೀವೇನು SC ST ಜನಾಂಗಕ್ಕೆ ಮಾಡಿರ್ತಕ್ಕಂಥ ಮೋಸ ಇದೆ ಅದನ್ನು ಒಪ್ಕೊಬೇಕು ಅಂತ ಹೇಳಿ ಯಾವುದೇ ಕಾರಣಕ್ಕೂ ದಲಿತರ ಹಣ ದಲಿತರ ಹಕ್ಕು, ನಮ್ಮ ಹಣ ನಮ್ಮ ಹಕ್ಕು ಅಂತ ಹೇಳಿ ನಾವೇನು ಹೋರಾಟ ಮಾಡ್ಬೇಕಂತ ಹೇಳಿ ಎಲ್ಲ ಕಡೆ ನಾವು ನಿರ್ಧಾರ ಮಾಡಿದ್ದೀರಿ. ನಾವು ಪ್ರತಿ ಜಿಲ್ಲೆಗಳಲ್ಲೂ ಈ ರೀತಿ ಮೀಟಿಂಗ್ ಮಾಡೋದ್ರ ಮುಖಾಂತರ ಎಲ್ಲ ದಲಿತ ಸಂಘಟನೆಗಳು ಯಾರ್ಯಾರು ತುಂಬಾ ಜನ ನೀವು ನೋಡಿದ್ರೆ ಅವ್ರವ್ರ ಫೈಲಿಗೆ ಸೈನ್ ಹಾಕ್ಸ್ಕೊಂಬರಕ್ ಹೋಗಂತವ್ರು ಹೊಸ ಯುವಕರು ವಿದ್ಯಾವಂತರು ದಲಿತ ಸಂಘಟನೆಗಳಲ್ಲಿ ಈಗ ಹೊರಗಡೆ ಬಂದು ನಮ್ಗೆ ಅನ್ಯಾಯ ಆಗ್ತಾ ಇದೆ, ಈ ಕಾಂಗ್ರೆಸ್ ನಂಬಿ ನಮ್ಗೆ ಅನ್ಯಾಯ ಆಗ್ತಾ ಇದೆ, ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗ್ತಾ ಇದೆ, ಯಾವ್ದು ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂತ ಹೇಳಿ ನಮ್ಮ ಜೊತೆಲಿ ಬಂದಿರೋದ್ರಿಂದ ಅವ್ರನ್ನೂ ಎಲ್ಲ ಒಟ್ಟಿಗೆ ಸೇರ್ಕೊಂಡು ನಾವು ಪ್ರತಿ ಜಿಲ್ಲೆಗಳಲ್ಲೂ ಪ್ರತಿಭಟನೆ ಮಾಡಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಂತ ಕೆಲಸ ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ನಾಯಕರು, ವಿರೋಧ ಪಕ್ಷ ನಾಯಕರಾದಂತ ಅಶೋಕ್ ಅಣ್ಣವರು, ಬೆಲ್ಲದಣ್ಣವರು ಎಲ್ಲರ ನೇತೃತ್ವದಲ್ಲಿ ನಾವು ಮಾಡ್ತೀರಿ.
ಈ ಸಮಾಜದಲ್ಲಿ ನಮ್ಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನ ಖಂಡಿಸ್ತೀನಿ ಅಂತ ಹೇಳೋದ್ರ ಮುಖಾಂತರ ಈ ದಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ನಿಮ್ಮೊಂದಿಗೆ ನಾವು ಕೆಲವು ವಿಷಯಗಳನ್ನ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.